ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ಮಸಾಲೆ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಐಟಮ್ಸ್ ಬಂದುಬಿಟ್ಟು ಎಣ್ಣೆ ಬೇಕು, ಆಮೇಲೆ ಸಾಸಿವೆ, ಅರಿಶಿನ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇಷ್ಟು ಐಟಮ್ಸ್ ಬೇಕು. ಜೊತೆಗೆ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರೋವಂಥದ್ದು ಚಕ್ಕೆ ಲವಂಗ. ಇಷ್ಟು ಐಟಮ್ಸು ಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿದ ಮೇಲೆ ಮೊದಲಿಗೆ ಸಾಸಿವೆನ ಹಾಕ್ತೀನಿ. ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ನೋಡಿ ಫ್ರೆಂಡ್ಸ್, ಸೌಂಡ್ ಬರ್ತಾ ಇದೆ, ಚೆನ್ನಾಗಿ ಸಿಟ್ಲ್ತಾ ಇದೆ. ಸೊ ಸಿಟ್ಲೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ತದನಂತರ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಒಂದು ಬೌಲಲ್ಲಿ ಇಟ್ಕೊಂಡಿರೋಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ರೆಡ್ ಕಲರ್ ಆಗಿದೆ ಕಡಲೆ ಬೀಜ ಎಲ್ಲ, ಹಾಗೆ ಕಡಲೆಬೇಳೆನೂ ಕೂಡ. ಇದಕ್ಕೆ ಈಗ ಸ್ವಲ್ಪ ನಾವೇನು ಪುಡಿ ಮಾಡ್ಕೊಂಡಿದ್ದೀವೋ ಚಕ್ಕೆ ಲವಂಗನ ಅದನ್ನು ಹಾಕ್ಕೋತಾ ಇದ್ದೀವಿ. ಈಗ ಕೊನೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋತಾ ಇದ್ದೀವಿ. ನಾನಿಲ್ಲಿ ಒಂದು 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ. ಆಗಿದ ತಕ್ಷಣವೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಜಚ್ಕೊಂಡಿದ್ದೀವಿ, ಶುಂಠಿ ಜಚ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ಇದಕ್ಕೆ ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೋ ಆ ಈರುಳ್ಳಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಫುಲ್ ರೆಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ಇದ್ದರೆ ಸ್ವೀಟ್ ಆಗುತ್ತೆ ಚಿತ್ರಾನ್ನ. ಈಗ ಸ್ವಲ್ಪ ಉರಿನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಒಂದು 1/4 ಸ್ಪೂನಷ್ಟಾದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಬೇಡ. ಕಲರ್ಗೆ ಸ್ವಲ್ಪ ಅರಿಶಿನ ನಾನು ಆ್ಯಡ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. 2 ನಿಮಿಷ ಹಾಗೆ ಬಿಟ್ಬಿಡಿ, ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ನಾನು ಸಾಲ್ಟ್ ತೊಗೊಂಡಿದ್ದೀನಿ. ಸಾಲ್ಟ್ 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಎಳ್ಳಿಕಾಯಿ ಇದೆ. ಸೊ ಹಾಗಾಗಿ ಈ ಚಿತ್ರಾನ್ನಕ್ಕೆ ನಾನು ಇವತ್ತು ಎಳ್ಳಿಕಾಯಿನ ಹಾಕ್ತಾಯಿದ್ದೀನಿ. ಎಳ್ಳಿಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಎಳ್ಳಿಕಾಯಿ ರಸನ ಹಾಕ್ತಾಯಿದ್ದೀನಿ. ಈಗ ಕೊನೆಯದಾಗಿ ಏನು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಈಗ ಬಿಸಿ ಬಿಸಿಯಾದ ಮಸಾಲ ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನೀವು ಒಂದು ಟೈಮ್ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ.